ಓಕೆ, ಆಲ್ ಆಫ್ ಯು ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅವರ್ ಎನ್ವಿರಾನ್ಮೆಂಟ್ ಫಸ್ಟ್ ಇಂಟ್ರೊಡಕ್ಷನ್ ನೋಡ್ತಾ ಹೋಗಿದ್ವಿ. ಇಂಟ್ರೊಡಕ್ಷನ್ ಆದ್ಮೇಲೆ ಎಕೋಸಿಸ್ಟಮ್ ಅಂದ್ರೆ ಏನು, ಎಕೋಸಿಸ್ಟಮ್ ಗೆ ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಬರ್ತಾ ಹೋಗುತ್ತೆ. ಅದಾದ್ಮೇಲೆ ಎಕೋಸಿಸ್ಟಮ್ ಕಾಂಪೋನೆಂಟ್ಸ್ ಆಫ್ ಎಕೋಸಿಸ್ಟಮ್ ನ ನೋಡ್ತಾ ಹೋಗಿದ್ವಿ. ಹಾಗಾದ್ರೆ ಟುಡೇಸ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಟಾಪಿಕ್ ಫುಡ್ ಚೈನ್. ಟಾಪಿಕ್ ಇಸ್ ಫುಡ್ ಚೈನ್. ಫುಡ್ ಚೈನ್ ಅಂದ್ರೆ ಏನು? ಫುಡ್ ಚೈನ್ is a one organisms eats another organisms. Food chain is a in which one organisms eats another organisms is called as food chain. Food chain means one organisms eats another organisms. ಅದಕ್ಕೆ ನಾವು ಏನು ಕರಿತೀವಿ? Food chain ಅಂತ ಕರಿತೀವಿ. Here through this food chain energy and nutrients can passed from one organisms to another organisms. ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಒನ್ ಆರ್ಗನಿಸಮ್ಸ್ ಇಂದ ಅನದರ್ ಆರ್ಗನಿಸಮ್ಸ್ ಗೆ ಹೋಗ್ತವೆ. ಯಾವುದರಿಂದ? ಥ್ರೂ ದಿಸ್ ಫುಡ್ ಚೈನ್. ಹಾಗಾದ್ರೆ ಎಕ್ಸಾಂಪಲ್ಸ್ ಯಾವ್ಯಾವು? ಎಕ್ಸಾಂಪಲ್ಸ್ ಫಾರ್ ಫುಡ್ ಚೈನ್. ಫಸ್ಟ್ ಒನ್ ಎಕ್ಸಾಂಪಲ್ is food chain in grassland. Grass is eaten by grasshopper. Grass is eaten by grasshopper, and then grasshopper is eaten by frog. Grasshopper is eaten by frog. Frog is eaten by snake. Frog is eaten by snake. Snake is eaten by eagle. ಈ ರೀತಿಯಾಗಿ ನಾವು one organisms eaten to the other organisms. Next, food chain in forest. Food chain in forest. First one is plant ನ ಏನ್ ತಿಂತ ಹೋಗುತ್ತೆ ಅಂದ್ರೆ ಡೀರ್ ತಿಂತ ಹೋಗುತ್ತೆ. ಪ್ಲಾಂಟ್ಸ್ ನ ಡೀರ್ ತಿಂತ ಹೋಗುತ್ತೆ. ನೆಕ್ಸ್ಟ್ ಡೀರ್ ನ ಏನ್ ತಿಂತ ಹೋಗುತ್ತೆ? ಟೈಗರ್ ತಿಂತ ಹೋಗುತ್ತೆ. ಡೀರ್ ನ ಏನ್ ತಿಂತ ಹೋಗುತ್ತೆ? ಟೈಗರ್ ತಿಂತ ಹೋಗುತ್ತೆ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಫುಡ್ ಚೈನ್ ಇನ್ ಪಾಂಡ್. ಫುಡ್ ಚೈನ್ ಇನ್ ಪಾಂಡ್. ಫಸ್ಟ್ ಪಾಂಡ್ ಅಲ್ಲಿ ನಾವ್ ಏನ್ ನೋಡ್ತಾ ಹೋಗೋದು? ಪ್ಲಾಂಟ್ ನೋಡ್ತಾ ಹೋಗ್ಬೋದು, ಸ್ಕಾರ್ಪಿಯನ್ ನೋಡ್ತಾ ಹೋಗ್ಬೋದು, ಫಿಶ್ ಅನ್ನ ನೋಡ್ತಾ ಹೋಗ್ಬೋದು, ಸ್ವಾನ್ ನ ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಯಾವ ರೀತಿ ನಾವು ಫುಡ್ ಚೈನ್ ನ ಕಾಣಬಹುದು? Plant is eaten by scorpion. Next, scorpion is eaten by fish. Scorpion is eaten by fish. Next, fish is eaten by swan. Fish is eaten by swan. ಈ ರೀತಿಯಾಗಿ ನಾವು 3 ways ಅಲ್ಲಿ ನಾವು ಫುಡ್ ಚೈನ್ ನ ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ಬೋದು. ಓಕೆ, ಲಾಸ್ಟ್ ಸ್ಲೈಡ್ ಅಲ್ಲಿ ನಾವು ಫುಡ್ ಚೈನ್ ಅಂದ್ರೆ ಏನು, ಫುಡ್ ಚೈನ್ ಗೆ ಎಕ್ಸಾಂಪಲ್ಸ್ ಯಾವ ಬರ್ತವೆ ಅಂತ ನೋಡ್ತಾ ಹೋದ್ವಿ. ಹಾಗಾದ್ರೆ ಈ ಸ್ಲೈಡ್ ಅಲ್ಲಿ ನಾವು ಟ್ರೋಫಿಕ್ ಲೆವೆಲ್ ಅಂದ್ರೆ ಏನು ಮತ್ತೆ ಟ್ರೋಫಿಕ್ ಲೆವೆಲ್ ಡಯಾಗ್ರಾಮ್ ಯಾವ ರೀತಿ ಇರುತ್ತೆ. ಫಸ್ಟ್ ಟ್ರೋಫಿಕ್ ಲೆವೆಲ್ ಅಂದ್ರೆ ಈಚ್ ಲೆವೆಲ್ ಆಫ್ ಫುಡ್ ಚೈನ್ ಈಸ್ ಕಾಲ್ಡ್ ಆಸ್ ಟ್ರೋಫಿಕ್ ಲೆವೆಲ್. ಏನಂತ ಕರಿತೀವಿ? ಟ್ರೋಫಿಕ್ ಲೆವೆಲ್ ಅಂತ ಕರಿತಾ ಹೋಗ್ತೀವಿ. ಈಚ್ ಲೆವೆಲ್ ಆಫ್ ಫುಡ್ ಚೈನ್ ನ ಪ್ರತಿಯೊಂದು ಲೆವೆಲ್ ಅನ್ನು ನಾವು ಏನಂತ ಕರಿತೀವಿ? ಟ್ರೋಫಿಕ್ ಲೆವೆಲ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇನ್ ಟ್ರೋಫಿಕ್ ಲೆವೆಲ್ ಎನರ್ಜಿ is being transferred from one trophic level to another trophic level. In trophic level energy is being transferred from one trophic level to another trophic level. ಹಾಗಾದ್ರೆ ನೋಟ್ ನ ನೋಡ್ತಾ ಹೋಗ್ಬೋದು ನಾವು. ನಂಬರ್ ಆಫ್ ಆರ್ಗನಿಸಮ್ಸ್ we go on one trophic level to another trophic level from first to fourth ಅಂದ್ರೆ ಬಾಟಮ್ ಟು ಟಾಪ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಆರ್ಗನಿಸಮ್ಸ್ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಆರ್ಗನಿಸಮ್ಸ್ ಫ್ರಮ್ ಬಾಟಮ್ ಟು ಟಾಪ್ ಇಟ್ ಈಸ್ ಡಿಕ್ರೀಸಸ್. ಹಾಗಾದ್ರೆ ಟ್ರೋಫಿಕ್ ಲೆವೆಲ್ ಡಯಾಗ್ರಾಮ್ ಏನ್ ಬರ್ತಾ ಹೋಗುತ್ತೆ? ಫಸ್ಟ್ ಟ್ರೋಫಿಕ್ ಲೆವೆಲ್ ನ ನಾವು ಪ್ರೊಡ್ಯೂಸರ್ಸ್ ಅಂತ ಕರಿತಾ ಹೋಗ್ತೀವಿ. ಫಸ್ಟ್ ಟ್ರೋಫಿಕ್ ಲೆವೆಲ್ ನ ಪ್ರೊಡ್ಯೂಸರ್ಸ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಪ್ಲಾಂಟ್. ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ಮೀನ್ಸ್ ದೇ ಸಿಂಥೆಸಿಸ್ ದೇರ್ ಓನ್ ಫುಡ್. ಫಾರ್ ಎಕ್ಸಾಂಪಲ್ ಈ ಪ್ಲಾಂಟ್. ನೆಕ್ಸ್ಟ್ ಸೆಕೆಂಡ್ ಟ್ರೋಫಿಕ್ ಲೆವೆಲ್ ಈಸ್ ಪ್ರೈಮರಿ ಕನ್ಸ್ಯೂಮರ್ಸ್. Nothing but they directly or indirectly depends on producers. ಫಾರ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ಬೋದು ನಾವು ಗ್ರಾಸ್ ಹೋಪರ್. ಇಲ್ಲಿ ನಾವು ಗ್ರಾಸ್ ಸಹ ನೋಡ್ತಾ ಹೋಗ್ಬೋದು. ಇಲ್ಲಿ ನಾವೇನ್ ನೋಡ್ತಾ ಹೋಗ್ಬೋದು? ಗ್ರಾಸ್ ನೋಡ್ತಾ ಹೋಗ್ಬೋದು. ಹಾಗಾದ್ರೆ ನೆಕ್ಸ್ಟ್ ಥರ್ಡ್ ಟ್ರೋಫಿಕ್ ಲೆವೆಲ್ ಈಸ್ ಸೆಕೆಂಡರಿ ಕನ್ಸ್ಯೂಮರ್ಸ್. ಇಲ್ಲಿ ನಾವು ಗ್ರಾಸ್ ಹೋಪರ್ ಅಂದ್ರೆ ಫ್ರಾಗ್ ಅನ್ನ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಫೋರ್ತ್ ಟ್ರೋಫಿಕ್ ಲೆವೆಲ್. ನೆಕ್ಸ್ಟ್ ಒನ್ ಯಾವ್ದಿದೆ? ಫೋರ್ತ್ ಟ್ರೋಫಿಕ್ ಲೆವೆಲ್. ಅದನ್ನ ನಾವು ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಸ್ನೇಕ್ ಅನ್ನ ನೋಡ್ತಾ ಹೋಗ್ಬೋದು. ಇಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು?
Number of organisms decreases as we go on one trophic level to another trophic level. ಒಂದು ಟ್ರೋಫಿಕ್ ಲೆವೆಲ್ ಇಂದ ಮತ್ತೊಂದು ಟ್ರೋಫಿಕ್ ಲೆವೆಲ್ ಹೋಗ್ತಾ ಹೋಗ್ತಾ ಏನಾಗ್ತಿದೆ ಆರ್ಗನಿಸಮ್ಸ್ ನಂಬರ್ ಆಫ್ ಆರ್ಗನಿಸಮ್ಸ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಫ್ರಮ್ ಬಾಟಮ್ ಟು ಟಾಪ್. ಈ ರೀತಿಯಾಗಿ ನಮಗೆ ಟ್ರೋಫಿಕ್ ಲೆವೆಲ್ ಅಂದ್ರೆ ಏನು ಅದನ್ನು ಟ್ರೋಫಿಕ್ ಲೆವೆಲ್ ಡಯಾಗ್ರಾಮ್ ನ ಯಾವ ರೀತಿ ಬರೀಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗ್ಬೋದು. ಓಕೆ, ಲಾಸ್ಟ್ ಸ್ಲೈಡ್ ಅಲ್ಲಿ ಟ್ರೋಫಿಕ್ ಲೆವೆಲ್ ಅಂದ್ರೆ ಏನು ಮತ್ತೆ ಇಟ್ಸ್ ಡಯಾಗ್ರಾಮ್ ನ ನೋಡ್ತಾ ಹೋಗಿದ್ವಿ. ಈ ಸ್ಲೈಡ್ ಅಲ್ಲಿ ನಾವು ಡಯಾಗ್ರಾಮ್ ಶೋವಿಂಗ್ ಫ್ಲೋ ಆಫ್ ಎನರ್ಜಿ ಇನ್ ಎಕೋಸಿಸ್ಟಮ್. ಇನ್ ಎಕೋಸಿಸ್ಟಮ್ ಅಲ್ಲಿ ಎನರ್ಜಿ ಯಾವ ರೀತಿ ಫ್ಲೋ ಆಗ್ತಾ ಹೋಗುತ್ತೆ ಅಂತ ಈ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓನ್ಲಿ 10% ಆಫ್ ಎನರ್ಜಿ ಗೆಟ್ಸ್ ಟ್ರಾನ್ಸ್ಫರ್ಡ್. ಓನ್ಲಿ 10% ಆಫ್ ಎನರ್ಜಿ ಗೆಟ್ಸ್ ಟ್ರಾನ್ಸ್ಫರ್ಡ್ ಟು ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್. ಎನರ್ಜಿ ಟ್ರಾನ್ಸ್ಫರ್ಡ್ ಈಸ್ ಯೂನಿಡೈರೆಕ್ಷನಲ್. Energy transferred is unidirectional. Energy transferred is unidirectional at every step. At every step of trophic level, energy is diminished. At every step of trophic level diagram, energy will be diminished. Means energy will be lost. Next topic is 10% law. Next topic is 10% law. It is very important for 1 mark. It is very important for 1 mark. 10% law means it states that only 10% of food or energy, only 10% of food or energy is transferred from one trophic level to another trophic level. One trophic level to another trophic level or next trophic level. ಈ ರೀತಿಯಾಗಿ ನಾವು ಎನರ್ಜಿ ನಾವು ಎಷ್ಟು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ ಗೆ ಅಂತ ಹೇಳೋದಕ್ಕೆ ನಾವು ಏನಂತ ಕರಿತೀವಿ 10% ಲಾ. ಬಿಕಾಸ್ ಓನ್ಲಿ 10% ಆಫ್ ಎನರ್ಜಿ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರೋಫಿಕ್ ಲೆವೆಲ್ ಟು ಅನದರ್ ಟ್ರೋಫಿಕ್ ಲೆವೆಲ್. ಈ ರೀತಿಯಾಗಿ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಲಾಸ್ಟ್ ಸ್ಲೈಡ್ ಅಲ್ಲಿ ನಾವು ಟ್ರೋಫಿಕ್ ಲೆವೆಲ್ ಅಂದ್ರೆ ಏನು ಮತ್ತೆ ಅದರ ಟ್ರೋಫಿಕ್ ಲೆವೆಲ್ ಡಯಾಗ್ರಾಮ್ ಮತ್ತೆ 10% ಅನ್ನ ನೋಡ್ತಾ ಹೋಗ್ತೀವಿ. ಈ ಸ್ಲೈಡ್ ಅಲ್ಲಿ ನಾವು ಫುಡ್ ವೇವ್ ಬಂದ್ರೆ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಕ್ವೆಶ್ಚನ್. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಕ್ವೆಶ್ಚನ್. ಫುಡ್ ವೇವ್ ಮೀನ್ಸ್ interconnection between various food chain. Interconnection between various food chain. Interconnection between various food chain. ನಮಗೆ ಗೊತ್ತಿದೆ food chain means one organism eats another organisms, but here interconnection between various food chain which leads to forming a series of branching that forms network of various species. Food web means interconnection between various food chain that leads to forming a series of branching that to forms network of various species. ಈ ರೀತಿಯಾಗಿ ನಾವು ಡೆಫಿನೇಷನ್ ಆಫ್ ಫುಡ್ ವೇವ್ ನ ನೋಡ್ತಾ ಹೋಗ್ಬೋದು. ಎಕ್ಸಾಂಪಲ್ಸ್ ಆಫ್ ಫುಡ್ ವೇವ್ ಎಕ್ಸಾಂಪಲ್ ಏನ್ ಬರ್ತಾ ಹೋಗುತ್ತೆ ಇಲ್ಲಿ ನೋಡಬಹುದು. ಪ್ಲಾಂಟ್, ಗ್ರಾಸ್, grasshopper, frog, snake, deer, tiger, lion, swan, fish, scorpion, plant. ಈ ರೀತಿಯಾಗಿ ಎಕೋಸಿಸ್ಟಮ್ ಅಲ್ಲಿ ಆರ್ಗ್ಯಾನಿಸಮ್ಸ್ ನೋಡ್ತಾ ಹೋಗ್ಬೋದು. Plant is eaten by deer. Also, grass also eaten by deer. Deer is eaten by tiger. Also, deer is eaten by lion. ಈ ರೀತಿಯಾಗಿ ನಾವು ಇಂಟರ್ ಕನೆಕ್ಷನ್ ಬಿಟ್ವೀನ್ ವೇರಿಯಸ್ ಫುಡ್ ಚೈನ್ ನಾವು ನೋಡ್ತಾ ಹೋಗ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ? ಫುಡ್ ವೇವ್. ಇದಕ್ಕೆ ಅಂತ ಕರಿತೀವಿ ನಾವು ಫುಡ್ ವೇವ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಲಾಸ್ಟ್ ಸ್ಲೈಡ್ ಅಲ್ಲಿ ನಾವು ಫುಡ್ ವೇವ್ ಅಂದ್ರೆ ಏನು ಮತ್ತೆ ಎಕ್ಸಾಂಪಲ್ಸ್ ಆಫ್ ಫುಡ್ ವೇವ್ ನ ನೋಡ್ತಾ ಹೋದ್ವಿ. ಈ ಸ್ಲೈಡ್ ಅಲ್ಲಿ
ಫುಡ್ ವೆಬ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನ್ ಬರ್ತಾ ಹೋಗುತ್ತೆ, ಫುಡ್ ವೆಬ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನ್ ಬರ್ತಾ ಹೋಗುತ್ತೆ. ಫಸ್ಟ್ ಈಸ್ ಫುಡ್ ವೆಬ್ ನೆವರ್ ಸ್ಟ್ರೈಟ್, ಫುಡ್ ವೆಬ್ ಆಪ್ ನೆವರ್ ಸ್ಟ್ರೈಟ್. Food chain is unidirectional. Food chain is unidirectional and then straight. But food webs are never straight. Never straight. Is not about grass eaten by bees. Also grass is eaten by grasshopper. ಈ ರೀತಿಯಾಗಿ ಕಾಣಬಹುದು. Next characteristic is food webs are provides alternative pathways. Food webs are provides alternative pathways for food availability. ಫುಡ್ ವೆಬ್ ಅಲ್ಲಿ ಆಲ್ಟರ್ನೇಟಿಂಗ್ ಪಾತ್ವೇ ಫಾರ್ ಫುಡ್ ಅವೈಲಬಿಲಿಟಿ ನಾವು ನೋಡ್ತಾ ಹೋಗಬಹುದು. ಫುಡ್ ವೆಬ್ಸ್ ಇನ್ಕ್ರೀಸಸ್ ಎಕೋಸಿಸ್ಟಮ್ ಸ್ಟೆಬಿಲಿಟಿ. ಫುಡ್ ವೆಬ್ಸ್ ಇನ್ಕ್ರೀಸಸ್ ಎಕೋಸಿಸ್ಟಮ್ ಸ್ಟೆಬಿಲಿಟಿ. ಈ ರೀತಿಯಾಗಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫುಡ್ ವೆಬ್ಸ್ ನೋಡ್ತಾ ಹೋಗಬಹುದು. ಫಸ್ಟ್ ಒನ್ ಈಸ್ ಫುಡ್ ವೆಬ್ ಈಸ್ ನೆವರ್ ಸ್ಟ್ರೈಟ್. Food web is never straight and then food web is alternative pathway for food availability. Food web is alternative pathway for food availability. Last one is food web is increases ecosystem stability. Food web is increases ecosystem stability. ಈ ರೀತಿಯಾಗಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫುಡ್ ವೆಬ್ ನಾವು ಕಾಣ್ತಾ ಹೋಗಬಹುದು.